ಹಾಗೆ ನೋಡಿ ಇದೊಂದು ಫ್ಲವರ್ ಬುಕ್ ಮಾಡಿದ್ದೆ. ಇದು ಕೂಡ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ್ಯಾವ ಸ್ಯಾರಿ ತಗೊಂಡಿದ್ದೀನಿ, ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಒಂದಷ್ಟು ಪ್ರಾಡಕ್ಟ್ಸ್ನ ತಗೊಂಡಿದ್ದೀನಿ, ಏನೇನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿರೋದೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡಿರೋದು. ಏನೇನು ತಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಒಂದಷ್ಟು ಮೀಶೋನಲ್ಲಿ ತಗೊಂಡೆ, ಒಂದಷ್ಟು ಫ್ಲಿಪ್ಕಾರ್ಟಲ್ಲೂ ತಗೊಂಡಿದ್ದೀನಿ, ಹಾಗೆ ಮಾರ್ಕೆಟಲ್ಲೂ ತಗೊಂಡಿದ್ದೀನಿ, ಚಿಕ್ಕಪೇಟೆಯಲ್ಲಿ. ನೋಡೋಣ ಬನ್ನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಇದು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಈ ಥರದ್ದೊಂದು ಎಲಿಫೆಂಟ್ ಇಸ್ಕೊಳ್ಳೋಣ ಅಂದ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಒಂದು ವಾರ ಐತೆ ಅಂತ ಬುಕ್ ಮಾಡಿದ್ದೀನಿ ಗೈಸ್. ಆದರೂ ಇದು ತೋರಿಸಿರೋ ಟೈಮ್ಗಿಂತನೂ ಬೇಗ ಬಂತು, ಅದೊಂದು ಖುಷಿ. ನಾನು ಹಬ್ಬಕ್ಕೆ ಬರುತ್ತಾ ಇಲ್ಲೋ ಅಂದ್ಕೊಂಡು ಹಬ್ಬ ಆದಮೇಲೆ 23rd ಬರುತ್ತೆ ಅಂತ ಇತ್ತು, ಆದರೂ ಬುಕ್ ಮಾಡಿದ್ದೆ. ನೋಡೋಣ ಬಂದರೆ ಆಗುತ್ತೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ, ಈ ಥರ ಎಲಿಫೆಂಟ್ದು. ಇದರಲ್ಲಿ ಅರಿಶಿನ ಕುಂಕುಮ ಆದರೂ ಇಡ್ಬೋದು, ಇಲ್ಲ ಗೋಡಂಬಿ ಮತ್ತು ಬಾದಾಮಿ ಕೂಡ ಇಡ್ಬೋದು. ಲಕ್ಷ್ಮಿ ಹತ್ರ ಹಬ್ಬಕ್ಕೆ ಅಂದ್ಬಿಟ್ಟೆ ತಗೊಂಡಿದ್ದೀನಿ. ಚೆನ್ನಾಗಿದೆ ಗೈಸ್. ಈ ಕಪ್ಪು ಬಂದು ನಮಗೆ ಮೀಶೋನಲ್ಲಿ ಒಂದು ಫೋಟೋ ಇರುತ್ತಲ್ವ, ಅದರಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಯಾವ ಸೈಜ್ ಬರುತ್ತೆ ಅಂದ್ಬಿಟ್ಟು. ಇದು ಬಂದು ಒಂದು 100 ಗ್ರಾಮ್ ಹಿಡಿಯುತ್ತೆ, ಅಷ್ಟಿದೆ ಕಪ್ಪು. ಇದು ದೊಡ್ಡದಾಗಿದೆ ನೋಡೋದಕ್ಕೆ. ವಿಡಿಯೋನಲ್ಲಿ ಫೋಟೋನಲ್ಲಿ ಚಿಕ್ಕದಾಗಿ ಕಾಣಿಸುತ್ತೆ, ದೊಡ್ಡದಾಗಿದೆ ಗೈಸ್. 100 ಗ್ರಾಮ್ ಪಕ್ಕ ಇಡಿಸುತ್ತೆ ಗೈಸ್. ಹಾಗೆ ನಿಮ್ಗೇನಾದರೂ ಇದು ಬೇಕು ಎಲಿಫೆಂಟ್ದು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಗೈಸ್, ಹಾಗೆ ಇದು ಬಂದು ನೋಡಿ ಈ ಥರ ಲೋಟಸ್ದು ಚೆನ್ನಾಗಿದೆ ಗೈಸ್. ಇದು ಕೂಡ ತುಂಬ ಮೆತ್ತಗಿದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಮುಟ್ಟಿದ್ರೆ ಫೀಲು ಒಂಥರ ತುಂಬ ಚೆನ್ನಾಗಿದೆ ಗೈಸ್. ಇದ್ರದ್ದು ಪ್ರೈಸ್ ಬಂದು 500 ಚೇಂಜ್ ಏನಿದೆ. ನಾನೆಲ್ಲ ಐಟಮ್ಸ್ದು ನೆನಪಿಲ್ಲ ಸ್ವಲ್ಪ, ಅದೇ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಗೈಸ್. ಇದ್ರದ್ದೆಲ್ಲನೂ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಇದ್ರ ಪ್ರೈಸ್ ಕೂಡ ಅದರಲ್ಲೇ ಇರುತ್ತೆ, ನೋಡ್ಕೊಳ್ಳಿ. ಹಾಗೆ ನೋಡಿ, ಇದೊಂದು ಫ್ಲವರ್ ಬುಕ್ ಮಾಡಿದ್ದೆ. ಇದು ಕೂಡ ಮೀಶೋದೇನೆ. ಇದು ಯಾರಿಗಾನ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ ಗೈಸ್. ಇದು ವಾಸಲ್ಲಿ ಇಕ್ಕೋದಕ್ಕೆ ಅಂತಲೇ ತರಿಸ್ತಿದೆ. ಲೋಟಸ್ದು ತುಂಬ ಚೆನ್ನಾಗಿದೆ. ಇದು ತುಂಬ ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ ಲೋಟಸ್ ಥರನೇ ಇದೆ. ವಿಡಿಯೋನಲ್ಲಿ ಹೇಗೆ ಕಾಣಿಸುತ್ತೆ ಗೊತ್ತಾ, ನನಗೆ ಇಷ್ಟ ಆಯಿತು ಗೈಸ್. ಇದು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಮೀಶೋನಲ್ಲಿ ತೊಗೊಂಡಿರೋದು. ಇದು ಬಂದು 200 ಅನ್ಕೋತೀನಿ. ಇದ್ರದ್ದು ಕೂಡ ಒಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಹಾಗೆ ಮೀಶೋದು ಫಸ್ಟ್ ತೋರಿಸ್ಬಿಡ್ತೀನಿ ಏನೇನು ಬಂದಿದೆ ಅಂತ, ಏನೇನು ತಗೊಂಡೆ ಅಂತ. ಇದು ಓಪನ್ ಮಾಡಿಲ್ಲ ಗೈಸ್. ಇದು ಗೈಸ್, ಇದು ಬಂದು ವಾಸ್ ನೋಡಿ ಈ ಥರ ಇದೆ. ನನಗಿದು ಬೇಕಾಗಿತ್ತು, ಹಂಗಾಗಿ ತರಿಸ್ಕೊಂಡಿದ್ದೀನಿ. ಇದ್ರದ್ದು ಅಷ್ಟೇ ಗೈಸ್. ಇದು 100 ಚೇಂಜ್ ಬರುತ್ತೆ. ಇದ್ರದ್ದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನಿಮ್ಗೇನಾದರೂ ಬೇಕು ಅಂದರೆ ಲಿಂಕಲ್ಲಿ ಹೋಗಿ ತಗೊಳ್ಳಿ. ನೋಡಿ, ಈ ಥರ ವಾಸ್ ಇಡೋದಕ್ಕಂತಲೇ ತರಿಸ್ಕೊಂಡಿದ್ದೀನಿ. ನೋಡಿ ಗೈಸ್, ಹೇಗೆ ಕಾಣಿಸ್ತಾ ಇದೆ. ನಿಮಗೂ ಏನಾದರೂ ಇಷ್ಟ ಆದರೆ ನೀವು ತಗೊಳ್ಳಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇನ್ನೂ ಒಂದು ಫ್ಲವರು, ಇದು ಕೂಡ ಮೀಶೋದೇನೆ. ಇದು ಕೂಡ ಮೀಶೋದೇನೆ. ಅಂದರೆ ನಾನು ಇದು ಬೇರೆ ಒಂದು ಜಾಗಕ್ಕೆ ಎಲ್ಲೋ ಹಾಕಬೇಕು. ನಿಮ್ಮ ಲಾಗಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಏನು ತರಿಸಿದ್ನಿ ಅಂತ. ಇದನ್ನ ವಾಸಲ್ಲಿ, ಈ ವಾಸಲ್ಲಿ ಇಡೋದು ತರಿಸಿಲ್ಲ ನಾನು. ಇದು ಬೇಕಂತ ತರಿಸ್ಕೊಂಡಿದ್ದೀನಿ. ಇದೇನಕ್ಕೆ ಅಂತ ಆಮೇಲೆ ನೋಡ್ತೀನಿ, ನೆಕ್ಸ್ಟು ಲಾಗಲ್ಲಿ ನೋಡ್ತೀರ ನೋಡಿ. ಓಕೆ ಗೈಸ್. ಹಾಗೆ ಇನ್ನೊಂದು, ಇದು ಬಂದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು. ಇದು ಸ್ಕ್ರೀನ್, ವಿಂಡೋ ಸ್ಕ್ರೀನ್ ಈ ಥರ ಬರುತ್ತೆ. ವೆಲ್ವೆಟ್ ಗೈಸ್. ಇದು ಹೊಸದಾಗಿ ಬರ್ತಾ ಇದೆ ವೆಲ್ವೆಟ್ ತಗೊಂಡಿದ್ದೀನಿ. ಈ ಥರ ಬರುತ್ತೆ, ಕ್ರೀಮ್ ಕಲರು, ಅದ್ರ ಮೇಲೆ ಗೋಲ್ಡ್ ಕಲರಲ್ಲಿ ಹೂವು ಬಂದಿದೆ, ಪ್ರಿಂಟೆಡ್. ಇದ್ರದ್ದು ಪ್ರಿಂಟೆಡ್ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ ಗೈಸ್. ನಾನು ಫಸ್ಟ್ ಟೈಮ್ ತರಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕಾಪೇನೋ ಚೆನ್ನಾಗಿದೆ. ಇದು ಪ್ರಿಂಟ್ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ, ವಾಶ್ ಅಂದಾಗ
ಅದು ಮುಂದೆ ಯಾವಾಗಾದರೂ ನೋಡ್ತೀನಿ, ಇದು ಗೊತ್ತಾಗುತ್ತೆ. ತಕ್ಷಣಕ್ಕೆ ಹೋಗಲ್ಲ, ಆದರೆ ಒಂದು 3-4 ಸರಿ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು ಗೈಸ್. ಕೈಕಾಲು ಆಲ್ರೆಡಿ ಇತ್ತು ನನ್ನ ಹತ್ರ. ಇದೇನಕ್ಕೆ ತೊಗೊಂಡೆ ಅಂದರೆ ಇದು ಎಲ್ ಶೇಪ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ಎಲ್ ಶೇಪ್ ಬೇಕು ಅಂದ್ಬಿಟ್ಟು ಇಸ್ಕೊಂಡಿದ್ದೀನಿ. ಹಾಗೆ ಇದು ಕೂಡ ಚಿಕ್ಕಪೇಟೆದೇನೆ. ಗೈಸ್ ಹಾಗೆ ಲಕ್ಷ್ಮಿಗೆ ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಈ ಸರಿ ವರಮಹಾಲಕ್ಷ್ಮಿಗೆ ಹೊಡ್ಸೋದಕ್ಕೆ ಅಂದ್ಬಿಟ್ಟು ಈ ಸ್ಯಾರಿ ತಗೊಂಡಿದ್ದೀನಿ. ಸ್ಯಾರಿ ಬಂದು ಪಿಂಕ್ ಕಲರು, ಒಂಥರ ಪರ್ಪಲ್ ಪಿಂಕ್ ಬರುತ್ತಲ್ವ, ಆ ಪಿಂಕು ಲೈಟ್ ಪಿಸ್ತಾ ಗ್ರೀನ್ ಕಲರ್ ಬರುತ್ತೆ ಇದು. ಗೈಸ್ ಸ್ಯಾರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಗೈಸ್. ಹಾಗೆ ಇನ್ನೊಂದು ಸ್ಯಾರಿ, ಇದು ಕ್ರೇಪ್ ಸ್ಯಾರಿ. ಇದು ಕಾಫಿ ಬ್ರೌನು ಮತ್ತು ಮಣ್ಣು ಕಲರು, ಈಗೆಲ್ಲ ಟ್ರೆಂಡಿಂಗಲ್ಲಿದೆಯಲ್ವ ಆ ಕಲರ್ದಿದ್ದು ಸ್ಯಾರಿ. ಇದು ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ. ಹಾಗೆ ಇನ್ನೊಂದು ಗೈಸ್, ಇದು ಬ್ಲೌಸ್ ಕೂಡ ರೆಡಿ ಆಗಿಬಿಟ್ಟಿದೆ ಗೈಸ್. ನಾವು ಹಬ್ಬಕ್ಕೆ ಹಾಕ್ಕೊಳ್ಳೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಲಾಸ್ಟಲ್ಲಿ ನಾನು ವ್ಲಾಗ್ ಮಾಡ್ತಾ ಇರೋದು, ಯಾಕಂದರೆ ನನಗೆ ಇವತ್ತಿನವರೆಗೂ ನಾನು ಸ್ಟಿಚಿಂಗ್ ಮಾಡೋದೇ ಇತ್ತು ಗೈಸ್. ಇವತ್ತು ಕೂಡ ಸ್ಟಿಚ್ ಮಾಡಿದ್ದೀನಿ. ಟೈಲರಿಂಗ್ ಕ್ಲಾಸಲ್ಲಿ ಬರ್ತಾರಲ್ಲ ಅವ್ರಿಗೆ ಇವತ್ತು ಕೂಡ ಕ್ಲಾಸ್ ತೊಗೊಂಡಿದ್ದೀನಿ. ಇವತ್ತು ಬಂದು ಬುಧವಾರ. ಇವತ್ತಿನವರೆಗೂ ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಸ್ಟಿಚ್ ಮಾಡೋದೇ ಇತ್ತಲ್ವ, ಹಾಗಾಗಿ ನಾನು ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ಗೈಸ್. ಸೇಮ್ ನಾನು ಮತ್ತು ನಮ್ಮ ಪೂಜೆಗೆ ಸೇಮ್ ಒಂದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದು ಒಂದು ನಂದು ಸೇಮ್ ಡಿಸೈನು, ಸೇಮ್ ಸ್ಯಾರೀಸ್ ತೊಗೊಂಡಿದ್ದೀವಿ. ಇಬ್ಬರು ಯಾವಾಗ ಬೇಕಾದರೂ ಎಕ್ಸ್ಚೇಂಜ್ ಮಾಡ್ಕೊಬೋದಲ್ವ, ಅದಕ್ಕೆ ನೋಡಿ. ಇದು ಪೂಜಾದಿದು. ಪೂಜಾದ ಬಂದು ಈ ಥರ ಪ್ರಿನ್ಸ್ ಕಟ್ಟಿಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಬುಕ್ಸೆಲ್ಲ ಹಾಕ್ಸಿಟ್ಟಿದ್ದೀನಿ. ಇದು ಬಂದು 3 ಡೇಸ್ ಆಯಿತು ಸ್ಟಿಚ್ ಮಾಡಿ, ಇವತ್ತೇ ತಂದುಕೊಟ್ರು ಅವರು ಗೈಸ್. ಹಾಗೆ ಇದರಲ್ಲಿ ಸ್ಯಾರಿ ಬಂದು ಇದು ರೆಡ್ ಆ್ಯಂಡ್ ಬ್ಲಾಕು. ಇದು ಬಂದು ಹಬ್ಬಕ್ಕೆ ಅಂತ ತಗೊಂಡಿದ್ದೀನಿ, ಹಬ್ಬದ ದಿನ ಉಟ್ಕೊಳ್ಳೋದಕ್ಕೆ. ಇದು ನನಗೆ ರೆಡ್ ಕಲರ್ ಬಂದು, ನನಗೆ ನಮ್ಮ ಪೂಜೆಗೆ ಬಂದು ಕ್ರೀಮ್ ಕಲರ್ ಗೈಸ್. ಇದು ಸೇಮ್ ಸ್ಯಾರಿ, ಇಬ್ಬರು ಒಂದೇ ಥರ ತಗೊಂಡಿದ್ದೀವಿ. ಬ್ಲೌಸ್ ಕೂಡ ಒಂದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವಳು ಒಂದೇ ಸರಿನ ಉಟ್ಕೊಳ್ಳೋದು ಸ್ಯಾರಿ, ಪದೇ ಪದೇ ಉಟ್ಕೊಳ್ಳಲ್ವ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಇಟ್ಟಿರೋ ಹತ್ರನೇ ಹಾಳಾಗುತ್ತೆ ಅಂತೇಳಿ ಇಬ್ಬರಿಗೂ ಒಂದೇ ಥರ ತೊಗೊಂಡಿದ್ದೀನಿ. ಬ್ಲೌಸ್ ಕೂಡ ಒಂದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಸ್ಯಾರಿಗೂ ಈ ಬ್ಲೌಸ್ ನಾನು ಅದೇ ಬ್ಲೌಸ್ ಹಾಕ್ಕೊಂಡು 2 ಸ್ಯಾರಿನ ನಾನು ಉಟ್ಕೊಬೋದು, ಮತ್ತು ಅವಳು ಕೂಡ 2 ಸ್ಯಾರಿ ಉಟ್ಕೊಬೋದಲ್ಲ ಅಂದ್ಬಿಟ್ಟು ಒಂದೇ ಥರ ತೊಗೊಂಡಿದ್ದೀವಿ ಗೈಸ್. ಗೈಸ್ ಈ 2 ಸ್ಯಾರಿಯಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನೀವು. ಹಾಗೆ ನಮ್ಮ ಪೂಜೆಗೆ ಒಂದು ಡ್ರೆಸ್ ಕೊಡ್ತಿದ್ದೀನಿ ಗೈಸ್. ಇನ್ನು ಹಿಂದಿಂದನೇ ಹಬ್ಬಗಳು ಬರ್ತಾ ಇರುತ್ತಲ್ವ, ಅದಕ್ಕೆ ಇದೊಂದು ಡ್ರೆಸ್, 2 ಡ್ರೆಸ್ ಕೊಡಿಸಿದ್ದೀನಿ ನೋಡಿ. ಇದು ಆಲ್ರೆಡಿ ಎಲಿಫೆಂಟ್ ಡಿಸೈನ್ದು ಪೂಜಾ ಹತ್ರ ಒಂದಿದೆ, ಅದೇ ಥರದ್ರಲ್ಲಿ ಈ ಥರದೊಂದು ಲಾಂಗ್ ಟಾಪ್, ಲಾಂಗ್ ಗೌನ್. ಇದು ಹಾಗೆ ಇದಕ್ಕೆ ನೋಡಿ ಈ ಥರ ಪ್ಯಾಂಟು, ಈ ಥರ ದೊಡ್ಡ ದುಪ್ಪಟ್ಟಾಗೆ ಎಂಬ್ರಾಯ್ಡ್ರಿ ಬಂದಿದೆ ಗೈಸ್. ಈ ಥರ ಸ್ವಾನ್ ಡಿಸೈನ್ ನೋಡಿ. ನನಗೆ ಇದಕ್ಕಿಂತ ಈ ಕಲರ್ ತುಂಬ ಇಷ್ಟ ಆಯಿತು ಗೈಸ್. ಗ್ರೇ ಕಲರ್ ಅಂದರೆ ನನಗೆ ತುಂಬ ಇಷ್ಟ ಗೈಸ್. ನೋಡಿ ಇದೊಂದು ಪ್ಯಾಂಟು, ದುಪ್ಪಟ್ಟ ಬಂದು ಈ ಥರ ಬರುತ್ತೆ. ಇದು ಕಟ್ ವರ್ಕ್ ಡಿಸೈನ್ ಬಂದು ಅಲ್ಲಲ್ಲಿ ಈ ಥರ ಎಂಬ್ರಾಯ್ಡ್ರಿ ಬುಟ್ಟಾಸ್ ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಡ್ರೆಸ್ಸು, ತುಂಬ ಇಷ್ಟ ಆಯಿತು ಗೈಸ್. ಈ ಕಲರು ಸೇಮ್ ನಾನು ಇದೇ ಥರ ತಗೊಳ್ಳೋಣ ಅಂದ್ಕೊಂಡೆ, ಆಗಿಲ್ಲ ಗೈಸ್. ನೋಡಿ ತುಂಬ ಚೆನ್ನಾಗಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಹಾಗೆಯೇ ಇನ್ನೇನು ತಗೊಂಡೆ ಅಂದರೆ ಒಂದಷ್ಟು ಲಾಂಗ್ ಟಾಪ್ಸ್ ತಗೊಂಡಿದ್ದೀನಿ. ಇದೊಂದು ಸೆಟ್ ತಗೊಂಡಿದ್ದೀನಿ ಗೈಸ್, 2 ಪೀಸ್ ಸೆಟ್ಟು. ಪ್ಯಾಂಟ್ ಬಂದು ಈ ಥರ ಬರುತ್ತೆ.
ಪರ್ಪಲ್ ಕಲರ್ ಬೇಕಿದ್ದು ಈ ಥರ ಬರುತ್ತೆ ಟಾಪು, ಲಾಂಗ್ ಟಾಪು, ಅಂಬ್ರೆಲಾ ಟಾಪು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಟಾಪು, ಮತ್ತು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಇದು ಕೂಡ. ಗೈಸ್ ಈ ಸರಿ ನನಗೆ ಜಾಸ್ತಿ ಪರ್ಚೇಸ್ ಮಾಡಿರೋದು ಗೈಸ್. ಇದೊಂದು ಲಾಂಗ್ ಟಾಪು, ಇದೊಂದು ಟಾಪ್ ತಗೊಂಡಿದ್ದೀನಿ ಈ ಥರ. ನೋಡಿ ಈ ಥರದೊಂದು ಲಾಂಗ್ ಟಾಪ್ ತಗೊಂಡಿದ್ದೀನಿ. ಇತ್ತೀಚೆಗೆ ಈ ಥರ ಟಾಪ್ಸೇ ನನಗೆ ಇಷ್ಟ ಆಗ್ತಿರೋದು, ಹಂಗಾಗಿ ಬರೀ ಅದೇ ತಗೊತಾ ಇದ್ದೀನಿ. ಗೊತ್ತಿಲ್ಲ, ಬೇರೆ ಯಾವುದು ಇಷ್ಟವೇ ಆಗ್ತಾ ಇಲ್ಲ, ಹಂಗಾಗಿ ಬರೀ ಇದೇ ತಗೊತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಈ ಥರ ಬರುತ್ತೆ, ಇದು ಕೂಡ ಲಾಂಗ್ ಟಾಪ್, ಇದು ಅಂಬ್ರೆಲಾದು ಲಾಂಗ್ ಟಾಪ್ ಬರುತ್ತೆ ಗೈಸ್. ಮತ್ತೆ ಯೆಲ್ಲೋ ಕಲರ್ ತಗೊಂಡಿದ್ದೀನಿ ಗೈಸ್. ನಾನು ಏನೋ ಗೊತ್ತಿಲ್ಲ, ಎಲ್ಲೋ ಅಂದರೆ ನನಗೆ ನೋಡಿದ ತಕ್ಷಣ ತಗೋಬೇಕು ಅನಿಸುತ್ತೆ, ಆ ಥರ ಆಗ್ಬಿಟ್ಟಿದೆ. ಎಲ್ಲೋ ಅಂದರೆ ನನಗೆ ಇಷ್ಟನಾ ಅಂತ ನನಗೆ ಗೊತ್ತಿಲ್ಲ. ತುಂಬ ಎಲ್ಲೋ ಸ್ಯಾರೀಸ್ ಕೂಡ ಇದೆ, ಹಾಗಾಗಿ ಎಲ್ಲೋ ಒಂದು ಲಾಂಗ್ ಟಾಪಲ್ಲಿ ತಗೊಂಡಿದ್ದೆ ಆಲ್ರೆಡಿ, ಅದು ಸ್ವಲ್ಪ ಹಳೇದಾಯಿತು, ಹಾಗಾಗಿ ನಾನು ಮತ್ತೆ ತಗೊಂಡೆ. ಇದು ಚೆನ್ನಾಗಿದೆ. ಇದು ಒಂಥರ ಮೆಂತೆ ಕಲರ್ ಎಲ್ಲೋ ಬರುತ್ತಲ್ವ, ಆ ಥರ ಇದು ನೋಡಿ ಈ ಥರ ಬರುತ್ತೆ ಗೈಸ್. ಯಾವ ಟಾಪ್ ಇಷ್ಟ ಆಯಿತು ಇದರಲ್ಲಿ ಕಮೆಂಟ್ ಮಾಡಿ ಗೈಸ್. ಗೈಸ್ ನೋಡಿದ್ರಲ್ಲ, ಇವತ್ತಿನ ಬ್ಲಾಗಲ್ಲಿ ನಾನು ಏನೇನು ತಗೊಂಡು ಬಂದಿದ್ದೆ ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೋರಿಸಿದ್ದೀನಿ. ನಿಮ್ಗೆ ಏನಾದರೂ ಈ ಮೀಶೋ ಪ್ರಾಡಕ್ಟಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಕಸ್ಮಾತ್ ಕೊಟ್ಟಿರಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆ ಗೈಸ್, ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಮತ್ತು ಯಾವ ಟಾಪ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಗೈಸ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಗೈಸ್.